ವಿಶೇಷವಾಗಿ 52ನೇ ಹುಟ್ಟುಹಬ್ಬವನ್ನು ಆಚರಿಸುವಂತಹ ನಮ್ಮ ನೆಚ್ಚಿನ ಉದಯಣ್ಣರವರೇ, ಅವರ ಧರ್ಮಪತ್ನಿಯವರೇ, ಇವತ್ತು ಒಳ್ಳೆಯ ದಿನ, ಶುಭ ದಿನ. ನಮ್ಮ ಉದಯಣ್ಣರವರು ಅವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಇಷ್ಟರವರೆಗೆ ದೇವರು ಅವರನ್ನು ಕಾಯ್ದು ಕಾಪಾಡಿಕೊಂಡಿದ್ದಾರೆ. ಎಲ್ಲ ರೀತಿಯ ದುಷ್ಟ ಶಕ್ತಿಗಳಿಂದ, ವಕ್ರದೃಷ್ಟಿಗಳಿಂದ ಅವರನ್ನು ನಿವಾರಣೆ ಮಾಡಿದ್ದಾರೆ. ಅಪಘಾತ ಅವಘಡಗಳಿಂದ ರಕ್ಷಣೆ ನೀಡಿದ್ದಾರೆ. ಎಲ್ಲ ರೀತಿಯ ದುಷ್ಟಶಕ್ತಿಗಳಿಂದ ದೇವರನ್ನು ಕಾಯ್ದು ಕಾಪಾಡಿದ್ದಾರೆ. ಆದ್ದರಿಂದ ಈ ಒಂದು ಹೊತ್ತು ದೇವರನ್ನು ಸ್ತುತಿಸುವಂಥದ್ದು. ಇಷ್ಟರವರೆಗೆ 52 ವರ್ಷಗಳು ದೇವರೇ ಅವರಿಗೆ ಕೊಟ್ಟಿದ್ದಂಥ ಈ ಸಂದರ್ಭದಲ್ಲಿ ಮನುಷ್ಯತ್ವ ಏನೆಂಬುದಾಗಿ ಈ 52ನೇ ವರ್ಷದಲ್ಲಿ ಅವರು ಕಂಡುಕೊಂಡಿದ್ದಾರೆ. ದೇವರ ಪ್ರೀತಿ, ಪರರ ಪ್ರೀತಿ ಎಂಬುದನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಸೇವೆಯನ್ನು ಸಮಾಜದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಹತ್ತೂರಿನ ಸಂತ ಲಾರೆನ್ಸರ ಈ ಕಾರ್ಣಿಕ ಪುಣ್ಯಕ್ಷೇತ್ರದ ಪರವಾಗಿ ಅವರಿಗೆ ಶುಭ ಕಾಮನೆಗಳನ್ನು ಕೋರುವಾಗ, ಅವರ ಮುಂದಿನ ಜೀವನ 52 ವರ್ಷ ಆಯಿತು. 100 ವರ್ಷದ ಆಯುಷ್ಯ ದೇವರು ಅವರಿಗೆ ಕೊಡಲಿ. ನಾವು ಗೀತೆಯನ್ನು ಹೇಳ್ತೇವೆ, ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಷ್ಯರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು? ನಿನ್ನ ಕುಟುಂಬದವರ ಮಾತ್ರ, ನಿನ್ನ ಜಾತಿಯವರ, ನಿನ್ನ ಧರ್ಮದವರ ಮಾತ್ರ ಪ್ರೀತಿ ಮಾಡಿದರೆ ನಿನಗೆ ಸಿಗುವ ಲಾಭವೇನು? ಆದ್ದರಿಂದ ಅವರು ನೆರೆಕರವರು ಯಾರು, ನಿನ್ನ ನೆರೆಯವರು ಯಾರು ಎಂಬುದಾಗಿ ಇವತ್ತಿನ ಈ ಕಾರ್ಯಕ್ರಮ ತೋರ್ಪಡಿಸಲಾಗಿದೆ. 600ಕ್ಕಿಂತಲೂ ಅಧಿಕ ಅಂಗನವಾಡಿ ಕಾರ್ಯಕರ್ತರನ್ನು ಗುರುತಿಸಿಕೊಂಡು ಆರೋಗ್ಯ ಕಾರ್ಡನ್ನು ಕೊಡುವವರ ಮೂಲಕ, ಅದೇ ರೀತಿಯಲ್ಲಿ ರಕ್ತದಾನ ಮಾಡುವ ಮೂಲಕ, ಸೇವಾ ಕಾರ್ಯಕ್ರಮಗಳ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸುವಾಗ ದೇವರ ಪ್ರೀತಿ, ಪರರ ಪ್ರೀತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಯಾವುದೇ ರೀತಿಯ ಸೋಲು ಆಗಿದ್ದರೂ ಕೂಡ ಅದನ್ನು ಒಪ್ಪಿಕೊಂಡು ಮುಂದೂ ಕೂಡ ನಾನು ಒಳ್ಳೆಯ ಕೆಲಸ ಮಾಡುತ್ತೇನೆ, ಒಳ್ಳೆಯ ರೀತಿಯಲ್ಲಿ ನಾಯಕನಾಗಿ ಕೆಲಸ ಮಾಡುತ್ತೇನೆ ಎನ್ನುವ ಹಂಬಲದಿಂದ ಅವರು ಮುಂದೆ ಬಂದಿದ್ದಾರೆ. 52 ವರ್ಷ ಆಯಿತು. ಮುಂದಿನ ಜೀವನ ಅವರಿಗೆ ಶತಾಬ್ದ ಪೂರ್ತಿ ಅಮೃತೋತ್ಸವ, ಅದೇ ರೀತಿಯಲ್ಲಿ 100 ವರ್ಷಗಳ ಆಯುಷ್ಯ ದೇವರು ಭಗವಂತನು ಕೊಡಲಿ. ಹೇಗೆ ನಮ್ಮ ಇಸ್ಲಾಂ ಧರ್ಮಗುರು ಮೌಲಾನಾ ಸಹೋದರರು ಪ್ರಾರ್ಥಿಸಿದಂತೆ ಒಂದು ರಾಜ್ಯದ ನಾಯಕನಾಗುವಂತಹ ಕೂಡ ಭಾಗ್ಯ ಬೇಗನೆ ಲಭಿಸಲಿ. ಆ ಪರಮಾತ್ಮನು ಆ ಮೂಲಕ ನಮ್ಮ ಈ ಸಮಾಜಕ್ಕೆ, ನಮ್ಮ ಈ ದೇಶಕ್ಕೆ, ನಮ್ಮ ಈ ರಾಜ್ಯಕ್ಕೆ ಅವರ ಮೂಲಕ ನಾಯಕನಾಗಿ ಸೇವೆ ಮಾಡುವಂತಹ ಒಂದು ಭಾಗ್ಯವು ದೇವರಿಗೆ ಅವರಿಗೆ ಕೊಡಲಿ ಅಂತ ಪ್ರಾರ್ಥಿಸುತ್ತಾ, ಅವರ ಕುಟುಂಬವನ್ನು ದೇವರು ರಕ್ಷಿಸಲಿ. ಅವರ ಮನಸ್ಸಿನಲ್ಲಿರುವಂಥ ಎಲ್ಲ ಯೋಜನೆಗಳು, ಎಂಥ ಯೋಜನೆಗಳು ಉಂಟೋ, ಎಂಥ ಕಾರ್ಯಕ್ರಮಗಳು ಉಂಟೋ, ಹೇಗೆ ನಾನು ಮಾಡಬೇಕು ಎನ್ನುವಂಥ ಹಂಬಲ ಉಂಟೋ ಅದು ಸಾಧನೆ ಆಗಲೆಂದು ಆಶಿಸುತ್ತಾ, ಪುಣ್ಯಕ್ಷೇತ್ರದ ಪರವಾಗಿ ದೇವರು ಅವರಿಗೆ ಬೇಕಾದಂಥ ಆರೋಗ್ಯ, ಸಮಾಧಾನ, ಸಂತೋಷ, ಸಮೃದ್ಧಿ, ಕೆಲಸ ಕಾರ್ಯಗಳಲ್ಲಿ ತೃಪ್ತಿ, ಅದೇ ರೀತಿಯಲ್ಲಿ ಮುಂದಿನ ಜೀವನ ಒಳ್ಳೆಯದಾಗಲಿ. ಅವರನ್ನು ಒಂದು ಒಳ್ಳೆಯ ಪಥದಲ್ಲಿ, ಒಳ್ಳೆಯ ಒಂದು ನಾಯಕನನ್ನಾಗಿ ನೋಡುವಂಥ ಭಾಗ್ಯ ನಮಗೆ ಸಿಗಲೆಂದು ಆಶಿಸುತ್ತಾ, ಇನ್ನೂ ನಮ್ಮ ಈ ಸಮಾಜಕ್ಕೆ ಅವರ ಮೂಲಕ, ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ನಮಗೆ ಈ ಮೂಲಕವೂ ಮುಂದೆ ನಾವು ನಮ್ಮ ಮನಸ್ಸಿನಲ್ಲಿ ಏನು ಉಂಟೋ ಆ ಮೂಲಕವೂ ದೇವರು ಸಿಗುವಂತೆ ಅವರಿಗೆ ಆಶೀರ್ವದಿಸಿರಂತ ಪ್ರಾರ್ಥಿಸುತ್ತಾ, ಕರ್ತನಾದ ಸ್ವಾಮಿಯ ದೇವರ ಆಶೀರ್ವಾದ ಅವರಿಗೆ ಕೊಡಲಿ. ಅವರನ್ನು ಆರೋಗ್ಯ, ಸಮಾಧಾನ, ಸಂತೋಷ ಕೊಡಲಿ. ಮುಂದಿನ ಜೀವನ ಭವಿಷ್ಯ ಒಳ್ಳೆಯದಾಗಲೆಂದು ಆಶಿಸುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಕರ್ತನಾದ ದೇವರು ಅವರನ್ನು ಆಶೀರ್ವದಿಸಲಿ. ತಥಾಸ್ತು. ಜೈ ಹಿಂದ್.